ಇದು ನಮ್ಮ ಕನಸುಗಳ ನಗರ, ನಮ್ಮ ಬೆಂಗಳೂರು. ಬೆಳಗ್ಗೆ ಕಚೇರಿ, ಕಾಲೇಜು, ಕಾಫಿ ಶಾಪ್ ಎಲ್ಲ ಕಡೆ ಚೈತನ್ಯ ತುಂಬಿರೋ ನಗರ. ಆದ್ರೆ ರಾತ್ರಿ ಕತ್ತಲಲ್ಲಿ ಇದೇ ನಗರ ಒಂದು ಪ್ರಶ್ನೆ ಕೇಳ್ತಿದೆ: ಇಲ್ಲಿ ಸುರಕ್ಷತೆ ಎಲ್ಲಿದೆ? ಪ್ರತಿ ಕೆಲವು ದಿನಗಳಿಗೊಮ್ಮೆ ಹೊಸ ಪ್ರಕರಣ, ಹೊಸ ಬಾಧಿತೆಯರು, ಹೊಸ ನೋವು. ಆದ್ರೆ ಪ್ರಶ್ನೆ ಹಳೆಯದೆ, ಯಾಕೆ? ಕೇವಲ ಕೆಲವು ವಾರಗಳ ಹಿಂದೆ ಒಂದು ಇಂಜಿನಿಯರಿಂಗ್ ಕಾಲೇಜಿನಲ್ಲಿ ವಿದ್ಯಾರ್ಥಿನಿಯೊಬ್ಬಳ ಮೇಲೆ ಅತ್ಯಾಚಾರ ನಡೆದಿದೆ. ಅದೇ ನಗರದಲ್ಲಿ ಗಂಗೊಂಡನಹಳ್ಳಿಯಲ್ಲಿ ಮಹಿಳೆಯ ಮನೆಗೆ ನುಗ್ಗಿ 5 ಸೇರಿ ಅತ್ಯಾಚಾರ ಮಾಡಿ ದರೋಡೆ ಮಾಡಿದ್ದಾರೆ. ಮತ್ತೊಂದು ಪ್ರಕರಣದಲ್ಲಿ ಕೆಲಸ ಹುಡುಕುತ್ತಿದ್ದ ಮಹಿಳೆಗೆ ನಾವು ಸಹಾಯ ಮಾಡ್ತೀವಿ ಅಂತ ಹೇಳಿ ಅವಳ ವಿಶ್ವಾಸವನ್ನೇ ನಾಶ ಮಾಡಿದ್ದಾರೆ. ಇದು ಕೇವಲ 3 ಘಟನೆಗಳು ಅಲ್ಲ, ಇದು ನಮ್ಮ ಸಮಾಜದ ನಿಜವಾದ ಮುಖ. ಈ ಎಲ್ಲದರ ಹಿಂದೆ ಒಂದು ಸರಳ ಉತ್ತರ ಇಲ್ಲ, ಆದರೆ ಕೆಲವು ಸತ್ಯಗಳು ನಾವು ಎದುರಿಸಬೇಕಾದವು. ಮೊದಲ ಸತ್ಯ ಭಯದ ಕೊರತೆ. ಇಂದಿನ ಅಪರಾಧಿಗೆ ಕಾನೂನು ಅಷ್ಟು ಭಯ ಹುಟ್ಟಿಸೋದಿಲ್ಲ. ಅವನಿಗೆ ಗೊತ್ತಿದೆ, ಬಂಧನವಾಗಿದ್ದರೂ ಬೇಗನೆ ಬಿಡುಗಡೆಯಾಗುತ್ತೇನೆ ಎಂದು. ನ್ಯಾಯ ತಡವಾಗಿ ಬರುತ್ತದೆ, ಬಾಧಿತೆಯ ಬದುಕು ಅಷ್ಟರೊಳಗೆ ನಾಶವಾಗಿರುತ್ತೆ. ಎರಡನೆಯ ಸತ್ಯ ಮೌನದ ಸಂಸ್ಕೃತಿ. ಬಾಧಿತೆ ಮಾತನಾಡೋದಕ್ಕೆ ಹೆದರುತ್ತಾಳೆ. ಕಳಂಕ, ಲಜ್ಜೆ, ಜನರ ಮಾತು ಇವು ಅವಳ ಬಾಯಿಗೆ ತಡೆ ಆಗ್ತಿವೆ. ಆದರೆ ಮೌನವಾಗಿರುವ ಪ್ರತಿ ಮಹಿಳೆ ಅಪರಾಧಿಗೆ ಮತ್ತೊಂದು ಧೈರ್ಯ ಕೊಡುತ್ತಿದ್ದಾಳೆ. ಮೂರನೆಯ ಸತ್ಯ ಸುರಕ್ಷತೆಯ ಅಲಕ್ಷ್ಯ. ಕಾಲೇಜುಗಳಲ್ಲಿ ಕ್ಯಾಮೆರಾ ಇದೆ ಅಂತಾರೆ, ಆದರೆ ಅವು ಕೆಲಸ ಮಾಡ್ತವೋ ಇಲ್ವೋ ಗೊತ್ತಾಗೋದಿಲ್ಲ. ರಸ್ತೆಗಳಲ್ಲಿ ಬೆಳಕು ಇಲ್ಲ, ಪೊಲೀಸ್ ವಾಹನಗಳು ಕಡಿಮೆ. ಹಾಗಾಗಿ ರಾತ್ರಿ ಮನೆಗೆ ಹೋಗೋ ಹುಡುಗಿಯರ ಮನಸ್ಸು ಭಯದಿಂದ ತುಂಬಿರುತ್ತದೆ. ನಾಲ್ಕನೆಯ ಸತ್ಯ ಡಿಜಿಟಲ್ ಬಲೆಗಳು. ಸಾಮಾಜಿಕ ಜಾಲತಾಣಗಳಲ್ಲಿ ಫ್ರೆಂಡ್ಶಿಪ್ ಎಂದು ಆರಂಭವಾದ ಸಂಪರ್ಕ ಕೆಲವೊಮ್ಮೆ ನರಕಕ್ಕೆ ಕರೆದೊಯ್ಯುತ್ತೆ. ಫೋಟೋಗಳು, ಮೆಸೇಜ್ಗಳು, ಬ್ಲ್ಯಾಕ್ಮೇಲ್ ಇವು ಹೊಸ ರೀತಿಯ ಅಪರಾಧಗಳಾಗಿವೆ. ಮತ್ತು ಕೊನೆಯದು ಮನೋಭಾವನೆ. ಕೆಲವರು ಇನ್ನು ಮಹಿಳೆಯರನ್ನು ಸಮಾನತೆಯಿಂದ ನೋಡುವುದಿಲ್ಲ. ಅವಳ ಉಡುಗೆ, ಅವಳ ವರ್ತನೆ ಅವಳದೇ ತಪ್ಪು ಎಂದು ಹೇಳೋ ಸಮಾಜ. 2024ರಲ್ಲಿ ಬೆಂಗಳೂರಿನಲ್ಲಿ ದಾಖಲಾಗಿರುವ ಅತ್ಯಾಚಾರ ಪ್ರಕರಣಗಳ ಸಂಖ್ಯೆ 700ಕ್ಕೂ ಹೆಚ್ಚು. ಆದರೆ ಇದು ಕೇವಲ ದಾಖಲಾಗಿರುವ ಪ್ರಕರಣಗಳು. ಅರಿವಿಲ್ಲದ ಮೌನದಲ್ಲಿರುವ ನೂರಾರು ಮಹಿಳೆಯರು ಇನ್ನೂ ನ್ಯಾಯಕ್ಕಾಗಿ ಕಾಯುತ್ತಿದ್ದಾರೆ. ಪ್ರತಿ ಪ್ರಕರಣದ ನಂತರ ನಾವು ನೋಡೋದು ಒಂದೇ: ಕೆಲ ದಿನಗಳ ಚರ್ಚೆ, ಮತ್ತೆ ಮೌನ. ಆದರೆ ಬಾಧಿತೆಯ ನೋವು, ಅವಳ ಆತ್ಮವಿಶ್ವಾಸ ಅದು ಯಾರಿಗೂ ಕಾಣಿಸೋದಿಲ್ಲ. ಅವಳಿಗೆ ಬೇಕಾಗಿರುವುದು ಕರುಣೆ ಅಲ್ಲ, ಅವಳಿಗೆ ಬೇಕಾಗಿರುವುದು ನ್ಯಾಯ. ಬದಲಾವಣೆ ಸರ್ಕಾರದಿಂದ ಮಾತ್ರ ಬರುವುದಿಲ್ಲ, ಅದು ನಮ್ಮ ಮನಸ್ಸಿಂದ ಆರಂಭವಾಗಬೇಕು. ಮಕ್ಕಳಿಗೆ ಸಣ್ಣ ವಯಸ್ಸಿನಿಂದಲೇ ಗೌರವ ಕಲಿಸಬೇಕು. ಅವಳನ್ನು ಮುಟ್ಟುವ ಮುನ್ನ ಅವಳ ಅನುಮತಿ ಬೇಕು ಅನ್ನೋದನ್ನ ಕಲಿಸಬೇಕು. ಕಾಲೇಜುಗಳಲ್ಲಿ ಸುರಕ್ಷತಾ ವ್ಯವಸ್ಥೆ ಬಲಪಡಿಸಬೇಕು. ಮಹಿಳೆಯರು 112 ಇಂಡಿಯಾ ಸುರಕ್ಷಾ ಆ್ಯಪ್ ತರಹದ ಆಪ್ಸ್ಗಳನ್ನು ಬಳಸಬೇಕು. ಮತ್ತು ಪಕ್ಕದ ಮನೆ, ರಸ್ತೆ, ಕಚೇರಿಯಲ್ಲಿ ಏನಾದರೂ ಅನುಮಾನಾಸ್ಪದ ವಿಷಯ ಕಂಡ್ರೆ ಮೌನವಾಗಿರುವುದು ಬೇಡ, ಕ್ರಮ ಕೈಗೊಳ್ಳಬೇಕು. ಎಷ್ಟೇ ಕತ್ತಲೆ ಇರಲಿ, ಬೆಳಕು ಬರುವುದು ಖಚಿತ. ಮೌನ ಮುರಿಯೋ ಪ್ರತಿ ಧ್ವನಿ ಬದಲಾವಣೆಯ ಬೀಜ. ನಮ್ಮ ಸಮಾಜದಲ್ಲಿ 100 ಮಂದಿ ಧೈರ್ಯದಿಂದ ನಿಂತರೆ 1000 ಮಂದಿ ಸುರಕ್ಷಿತವಾಗಬಹುದು. ಮಹಿಳೆಯ ಗೌರವವೇ ನಮ್ಮ ಸಮಾಜದ ಗೌರವ. ಅವಳ ಕಣ್ಣೀರು ನಮ್ಮ ನಾಚಿಕೆ, ಅವಳ ಧೈರ್ಯ ನಮ್ಮ ಶಕ್ತಿ. ಬೆಳಕು ಮೂಡುವ ಮುನ್ನ ಕತ್ತಲೆ ಗಟ್ಟಿಯಾಗುತ್ತೆ ಅಂತೆ. ಆದ್ರೆ ಎಷ್ಟು ಕತ್ತಲೆ ಬಂದರೂ ಬೆಳಕು ಬರುವುದು ಖಚಿತ. ಆ ಬೆಳಕು ನಾವು ಆಗಬೇಕು. ಇದು ನಿಮ್ಮ PM ಸ್ಟೋರೀಸ್, ನಿಜದ ಹಿಂದೆ ನಿಲ್ಲುವ ಧ್ವನಿ.